ವರ್ಷಧಾರೆ ಶುರುವಾಗ್ತಿದ್ದಂತೆ ಕೃಷಿ ಚಟುವಟಿಕೆ ಶುರುವಾಗಿದೆ. ಬಿತ್ತನೆ ಬೀಜ, ರಸಗೊಬ್ಬರ ಖರೀದಿಗೆ ಮುಂದಾದ ರೈತರಿಗೆ ಶಾಕ್ ತಟ್ಟಿದೆ. ರಸಗೊಬ್ಬರದ ಬೆಲೆಯಲ್ಲಿ ಭಾರೀ ಪ್ರಮಾಣದ ಏರಿಕೆಯಾಗಿದೆ. ಹಾಗೆ ಗೊಬ್ಬರದ ಅಭಾವವೂ ಕೂಡ ರೈತರನ್ನ ಚಿಂತೆಗೀಡು ಮಾಡಿದೆ. ಮುಂಗಾರು ಪೂರ್ವ ಮಳೆಯ ಸಿಂಚನವಾಗ್ತಿದೆ. ಬಿಸಿಲಿಗೆ ಕಾದಿದ್ದ ನೆಲಕ್ಕೆ ವರ್ಷಧಾರೆ ಬೀಳ್ತಿದ್ದಂತೆ ರೈತರಲ್ಲಿ ಕನಸು ಅರಳಿದೆ. ಕೃಷಿ ಚಟುವಟಿಕೆ ಆರಂಭಕ್ಕೆ ಸಜ್ಜಾಗಿದ್ದಾರೆ. ಇಂತಹ ಹೊತ್ತಲ್ಲಿ ರೈತರ ಮೇಲೆ ಗಲ್ಫ್ ರಾಷ್ಟ್ರಗಳ ಯುದ್ಧದ ಹೊಡೆತ ತಟ್ಟಿದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಗೊಬ್ಬರದ ದರ ಹೆಚ್ಚಾಗಿದ್ದು ಅನ್ನದಾತ ಕಂಗಾಲಾಗಿದ್ದಾನೆ. ಮುಂಗಾರು ಮಳೆಗೆ ದಿನಗಣನೆ, ಚುರುಕಾಯಿತು ಕೃಷಿ ಚಟುವಟಿಕೆ. ಯುದ್ಧದ ಎಫೆಕ್ಟ್ನಿಂದಾಗಿ ರಸಗೊಬ್ಬರಗಳ ಬೆಲೆ ಏರಿಕೆ. ಮಾರುಕಟ್ಟೆಯಲ್ಲಿ ಈಗಾಗಲೇ ರಸಗೊಬ್ಬರದ ಅಭಾವ ಎದುರಿಸುತ್ತಿರೋ ರೈತರಿಗೆ ದರ ಏರಿಕೆಯ ಶಾಕ್ ತಟ್ಟಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದಾಗಿ ಕಚ್ಚಾ ವಸ್ತುಗಳ ಕೊರತೆ ಉಂಟಾಗಿದ್ದು ಕಾಂಪ್ಲೆಕ್ಸ್ ಮತ್ತು ಪೊಟ್ಯಾಷಿಯಂ ಗೊಬ್ಬರಗಳ ಬೆಲೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 50 ಕೆಜಿ ಚೀಲದ ಕಾಂಪ್ಲೆಕ್ಸ್ ಗೊಬ್ಬರ 1350 ರೂಪಾಯಿ ಇತ್ತು. ಆದ್ರೀಗ ಹೊಸ ದರ 2200 ರೂಪಾಯಿ ಆಗಿದೆ. ಒಂದೇ ಸಲ 850 ರೂಪಾಯಿ ದರ ಏರಿಕೆಯಾಗಿದೆ. ಇನ್ನು 50 ಕೆಜಿ ಚೀಲದ ಪೊಟ್ಯಾಷ್ ಗೊಬ್ಬರ 1800 ರೂಪಾಯಿ ಇತ್ತು. ಆದ್ರೀಗ ಹೊಸ ರೇಟು 2050 ರೂಪಾಯಿ ಆಗಿದೆ. 250 ರೂಪಾಯಿ ದರ ಏರಿಕೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಅಷ್ಟು ಅಂಗಡಿ ಅಡ್ಡಾಡಿ ಬಂದಿರಿ. ಎಲ್ಲ ಕಡೆಗಿನ 1400 ಇದ್ದದ್ದು 1800 ಅಂದ್ರಿ. 20 ಜೀರೋ ಅದು ಮರ್ರಿ. ಈಗ ಒಳ್ಳೆ ಹೊಸ ಗೊಬ್ಬರ ಬಂದತ್ರಿ. ಅದು ನಮಗೆ ಬೇಕಾದ್ದಲ್ರಿ. ಅದು ಬಿಳೆ ಗೊಬ್ಬರ, ಬಿಳೆಕಾಳು ಐತಿ. ನಮ್ಗೆ ಕರೆಕಾಳು ಹುಡುಕತ್ತೀವಿ. ಅದು 2200 ಅಂತಾರೆ. ಅದು ಬಿಳೆ ಗೊಬ್ಬರ ಕಾಂಪ್ಲೆಕ್ಸ್. ವಾಣಿಜ್ಯ ಬೆಳೆಗಳಾದ ಕಬ್ಬು, ಮೆಕ್ಕೆಜೋಳ, ಶೇಂಗಾ ಹಾಗೂ ಸೂರ್ಯಕಾಂತಿ ಬೆಳೆಗಳಿಗೆ ಕಾಂಪ್ಲೆಕ್ಸ್ ಮತ್ತು ಪೊಟ್ಯಾಷ್ ಬೇಕೇ ಬೇಕು. ಆದ್ರೀಗ ದಾಖಲೆ ಮಟ್ಟದಲ್ಲಿ ದರ ಏರಿಕೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಯೂರಿಯಾ ಹಾಗೂ ಡಿಎಪಿ ಬೆಲೆಯಲ್ಲಿ ಬದಲಾವಣೆಯಾಗಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಯೂರಿಯಾ ಗೊಬ್ಬರಕ್ಕೆ ಅಭಾವ ತಲೆದೋರಿದೆ. ರಸಗೊಬ್ಬರ ಅಭಾವ ಇರೋದನ್ನ ಸಚಿವರು ಒಪ್ಪಿಕೊಂಡಿದ್ದು ಕೇಂದ್ರ ಸರ್ಕಾರ ಗೊಬ್ಬರ ಸಪ್ಲೈ ಮಾಡಬೇಕು. ಇದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರದ್ದೇ ಅಂತ ಹೇಳಿದ್ದಾರೆ. ನಮ್ಮ ಕೋರಿಕೆ ಇರುತ್ತೆ, ಅದನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ. ಇವತ್ತು ವಾಸ್ತವವಾಗಿ ಕೇಂದ್ರ ಸರ್ಕಾರದಲ್ಲಿ ಕೊರತೆ ಆಗಿದೆ. ನಮಗೆ ಈಗಾಗಲೇ ಈ ತಿಂಗಳು ಇವತ್ತವರೆಗೇ 30, 40, 50, 60 ಸಾವಿರ DAP ಯೂರಿಯಾ ಕಡಿಮೆ ಸಪ್ಲೈ ಇದೆ. ಚಿಕ್ಕಮಗಳೂರಿನಲ್ಲಿ ಸಾವಯವ ಗೊಬ್ಬರ ಹೆಸರಲ್ಲಿ ಕಳ್ಳಾಟ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಬೀಳ್ತಿದ್ದಂತೆ ಕಾಫಿ ಬೆಳೆಗಾರರನ್ನೇ ಕ್ರಿಮಿಗಳು ಟಾರ್ಗೆಟ್ ಮಾಡಿದ್ದಾರೆ. ಸಾವಯವ ಗೊಬ್ಬರದ ಹೆಸರಲ್ಲಿ ಕಳಪೆ ಗುಣಮಟ್ಟದ ಗೊಬ್ಬರವನ್ನ ವಿತರಿಸಿದ್ದಾರೆ. ಕೆಳಗೂರು, ದಿಣ್ಣಕೇರಿ ಗ್ರಾಮದ ನೂರಾರು ರೈತರಿಗೆ ಕಳಪೆ ಗುಣಮಟ್ಟದ ಗೊಬ್ಬರವನ್ನ ವಿತರಿಸಿದ್ದಾರೆ. ನೀರಿನಲ್ಲಿ ತೊಳೆದಾಗ ಗೊಬ್ಬರದಲ್ಲಿ ಮಣ್ಣು, ಕಲ್ಲು ಪತ್ತೆಯಾಗಿದೆ. ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫುಲ್ಲು ಕಲ್ಲು ಮಣ್ಣು ಅಲ್ವಾ? ಹಾವೇರಿಯಲ್ಲಿ ಬಿತ್ತನೆ ಬೀಜಕ್ಕಾಗಿ ಜನರ ಪರದಾಟ. ಇಲ್ನೋಡಿ, ಒಬ್ಬರ ಮೇಲೊಬ್ಬರು ಮುಗಿಬೀಳ್ತಿರೋದನ್ನ. ಅಂದಹಾಗೆ ಮಳೆ ಬೀಳ್ತಿದ್ದಂತೆ ಹಾವೇರಿಯಲ್ಲಿ ಕೃಷಿ ಚಟುವಟಿಕೆ ಶುರುವಾಗಿದೆ. ಸೋಯಾಬೀನ್, ಶೇಂಗಾ ಬಿತ್ತನೆ ಬೀಜಕ್ಕಾಗಿ ಬೇಡಿಕೆ ಉಂಟಾಗಿದೆ. ರೈತ ಸಂಪರ್ಕ ಕೇಂದ್ರದ ಎದುರು ಬಿತ್ತನೆ ಬೀಜಕ್ಕಾಗಿ ನೂರಾರು ರೈತರು ಸೇರಿದ್ರು. ನೂಕು ನುಗ್ಗಲು ಉಂಟಾಯಿತು. ಪೊಲೀಸರು, ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ರು. ಮಳೆ ಶುರುವಾಗ್ತಿದ್ದಂತೆ ಕೃಷಿ ಚಟುವಟಿಕೆ ಶುರುವಾಗಿದೆ. ಆದರೆ ಎದುರಿರುವ ಹಲವು ಸಮಸ್ಯೆಗಳು ಅನ್ನದಾತರಿಗೆ ಆತಂಕ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.